ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನಸಿನ ನಂಟು ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಇವತ್ತಿನ ಕರಿಮಣಿ ಸೀರಿಯಲ್ನಲ್ಲಿ ಋಷಿ ಕರ್ಣನ್ನ ಬೇಡ್ಕೋತಾನೆ. ಇನ್ನು ನನ್ನನ್ನು ಇಲ್ಲಿ ಬಿಟ್ಟು ಹೋಗಬೇಡ, ದಯವಿಟ್ಟು ನನ್ನನ್ನು ಇಲ್ಲಿಂದ ಕರ್ಕೊಂಡೋಗು. ನೀನೇನಾದರೂ ಇಲ್ಲೇ ನನ್ನನ್ನು ಬಿಟ್ಟು ಹೋದರೆ ಈ ಜನ ನನ್ನನ್ನು ಕೊಂದೇ ಬಿಡ್ತಾರೆ, ದಯವಿಟ್ಟು ಕರ್ಕೊಂಡೋಗು ಅಂತ ಹೇಳಿ ಕರ್ಣನ ಬೇಡ್ಕೋತಾನೆ. ಆಗ ಕರ್ಣ ಹೇಳ್ತಾನೆ, ಇರು ಮಗ, ಇನ್ನು ನಿನ್ನ ಕೆಲಸ ಏನೂ ಮುಗ್ದಿಲ್ಲ, ಇನ್ನೂ ಕೆಲಸ ಬಾಕಿ ಇದೆ. ಈಗ ಸೌಜನ್ಯ ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕಲ್ವ ನನಗೆ, ಸೌಜನ್ಯ ಎಲ್ಲಿದ್ದಾಳೆ ಅಂತ ಹೇಳು ಅಂತ ಹೇಳ್ತಾನೆ. ಆಗ ಋಷಿ ಹೇಳ್ತಾನೆ, ಸೌಜನ್ಯ ಸೇಫ್ ಆಗಿದ್ದಾಳೆ, ನೀನೇನು ಚಿಂತೆ ಮಾಡಬೇಡ, ಅವಳನ್ನು ನಾನು ಸೇಫಾಗಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ. ಆವಾಗ ಕರ್ಣ ಹೇಳ್ತಾನೆ, ಅದು ನನಗೆ ನಂಬಿಕೆ ಬರಬೇಕು ಅಂದರೆ ನೀನು ವಿಡಿಯೋ ಕಾಲ್ ಮಾಡು ಅಂತ ಹೇಳ್ತಾನೆ. ಆಗ ಋಷಿ ಸರಿ ಆಯಿತು, ನಾನು ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವರಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಆಗ ಆ ಕಡೆಯಿಂದ ರೌಡಿಗಳು ಇವಳನ್ನ ಏನು ಮಾಡಬೇಕು ಅಂತ ಹೇಳು, ನಾವು ಆ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಋಷಿ ಹೇಳ್ತಾನೆ, ನೀವೇನೂ ಮಾಡೋದು ಬೇಡ, ಅವಳನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ಮೊದಲು ನನಗೆ ಕೊಡು ಫೋನ್ನ, ನನಗೆ ತೋರಿಸೋಳನ್ನ ಅಂತ ಹೇಳಿ ಮೊಬೈಲ್ನ ತಗೊತಾನೆ. ಆಗ ಕರ್ಣ ಹೇಳ್ತಾನೆ, ನೀವೇನು ಹೆದರ್ಕೋಬೇಡಿ, ನೀವು ಸೇಫ್ ಆಗಿದ್ದೀರಾ, ನಿಮ್ಮನ್ನು ನಾನು ಸೇಫಾಗಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಸೌಜನ್ಯ ಅವಳಿಗೆ ಧೈರ್ಯನ ಹೇಳ್ತಾನೆ. ಹಾಗೆ ಭರತ್ಗೂ ಹೇಳ್ತಾನೆ, ಬ್ರಹ್ಮಕುಮಾರ್ಗೆ ಫೋನ್ ಮಾಡಿಬಿಟ್ಟು ಅವಳನ್ನು ಸೇಫಾಗಿ ಕರ್ಕೊಂಡ್ಬರೋದಕ್ಕೆ ಹೇಳು ಅಂತ ಹೇಳಿ ಕರ್ಣ ಭರತ್ಗೆ ಹೇಳ್ತಾನೆ. ಅದಾದ ನಂತರ ಋಷಿನ ಕಾರಲ್ಲಿ ಕೂರಿಸ್ಕೊಂಡು ಋಷಿ ಮನೆಗೆ ಕರ್ಕೊಂಡು ಬರ್ತಾರೆ. ಈ ಕಡೆಯಿಂದ ಋಷಿ ಮನೆಯಲ್ಲಿ ಅವನ ತಂದೆ ತಾಯಿ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಪೊಲೀಸ್ಗೂ ಕೂಡ ಕಂಪ್ಲೇಂಟ್ ಕೊಡ್ತಾರೆ. ಇನ್ನೇನು ಮಾಡೋದು ಅಂತ ಯೋಚನೆ ಮಾಡೋಷ್ಟೊತ್ತಲ್ಲಿ ಕಾರ್ ಬಂದಿತ್ತಂತ ಸೌಂಡ್ ಕೇಳಿಸುತ್ತೆ. ಯಾರು ಬಂದರು ಅಂತ ಹೇಳಿ ಅವರಿಬ್ರು ಕೂಡ ಹೊರಗಡೆ ಬರ್ತಾರೆ. ಅಷ್ಟೊತ್ತಿಗೆ ಕರ್ಣ ಋಷಿನ ಕರ್ಕೊಂಡು ಒಳಗಡೆ ಬರ್ತಾನೆ. ಅದನ್ನು ನೋಡಿದಂಥ ಋಷಿ ತಂದೆ ತಾಯಿ ಅವನ ಮೇಲೆ ತುಂಬಾನೇ ರೇಗಾಡ್ತಾರೆ. ಅವನಿಗೆ ಸರಿಯಾಗಿ ಬೈತಾರೆ. ನೀನು ಯಾಕೆ ಹೀಗೆ ಮಾಡಿದೆ, ನನ್ನ ಮಗನಿಗೆ ಯಾಕೆ ಈ ಥರ ಹಿಂಸೆ ಮಾಡ್ತಿದೀಯಾ, ನಿನಗೆ ನಾವು ಏನು ಅನ್ಯಾಯ ಮಾಡಿದ್ದೀವಿ ಅಂತ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಕರ್ಣ ಹೇಳ್ತಾನೆ, ನೀವೇನು ನನಗೆ ಅನ್ಯಾಯ ಮಾಡಿಲ್ಲ, ಆದರೆ ನಿಮ್ಮ ಮಗ ಮಾಡಿರೋ ತಪ್ಪು ನಿಮಗೇನೂ ಗೊತ್ತಿಲ್ಲ. ನಿಮ್ಮ ಮಗ ಎಂಥ ದೊಡ್ಡ ತಪ್ಪು ಮಾಡಿದ್ದಾನೆ ಅಂತಲೂ ನಿಮಗೆ ಗೊತ್ತಿಲ್ಲ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ದೀನಿ. ಅವನು ಹೆಣ್ಮಕ್ಳ ಬಗ್ಗೆ ತುಂಬ ಕೆಟ್ಟದಾಗಿ ತಿಳ್ಕೊಂಡಿದ್ದ, ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದೀನಿ. ಇವಾಗ ಅವನು ಸರಿಯಾಗಿ ಪಾಠ ಕಲ್ತಿದ್ದಾನೆ ಕೂಡ. ಅಷ್ಟೊತ್ತಿಗೆ ಋಷಿ ತಂದೆ ತಾಯಿ ಹೇಳ್ತಾರೆ, ಅವನು ಹೇಗೆ ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ನೀನೇನು ಹೇಳಬೇಕು ಅಂತ ಇಲ್ಲ, ಯಾಕೆ ಹೀಗೆ ಮಾಡಿದೆ ಅಂತ ಹೇಳು ಅಂತ ಕೇಳ್ತಾರೆ. ಆಗ ಕರ್ಣ ಹೇಳ್ತಾನೆ, ನಿಮ್ಮ ಮಗ ಏನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ನಿಮ್ಮ ಮಗನ್ನೇ ಕೇಳ್ಕೊಳ್ಳಿ, ಅವನೇ ಹೇಳ್ತಾನೆ ಯಾಕೆ ಹೀಗೆಲ್ಲ ಆಯಿತು ಅಂತ. ನಿಮ್ಮ ಮಗ ನಿಮಗೆ ಒಳ್ಳೆಯವನಾಗಿರ್ಬೋದು, ಆದರೆ ನಿಮ್ಮ ಮಗ ಇನ್ನೊಂದು ಮುಖ ನಿಮಗೆ ಗೊತ್ತಿಲ್ಲ. ಅವನು ಏನು ಮಾಡಿದ್ದಾನೆ ಅಂತ ಹೇಳಿ ಅವನನ್ನೇ ಕೇಳಿ. ಅವನು ಇನ್ನೊಂದು ಮುಖ ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು, ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವು ಅವನ ತಂದೆ ತಾಯಿಯಾಗಿ ಅವನ ತಪ್ಪನ್ನು ತಿದ್ದದೆ ತಪ್ಪು ಮಾಡಿದ್ದೀರಾ, ಆದರೆ ಅದನ್ನು ನಾನು ತಿದ್ದಿ ಕರ್ಕೊಂಡ್ಬಂದಿದ್ದೀನಿ. ಇವಾಗಲೂ ನೀವು ಅವನನ್ನು ಸಪೋರ್ಟ್ ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ಅವನನ್ನು ತಿದ್ದುಬಿಟ್ಟು ಅವನಿಗೆ ಬುದ್ಧಿ ಹೇಳಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವನು ಸಾಹಿತ್ಯಗಳನ್ನು ಮದುವೆ ಆಗೋದಕ್ಕೆ ಮುಂದುವರಿಬಾರ್ದು. ನೀವೇನಾದರೂ ಸಾಹಿತ್ಯಗಳನ್ನು ಮದುವೆ ಆಗೋದಕ್ಕೆ ಮುಂದುವರೆದರೆ ನಾನು ಮಾತ್ರ ಮನುಷ್ಯನಾಗಿರೋದಿಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಕರ್ಣ ಮತ್ತು ಭರತ್ ಹೊರಡ್ತಾರೆ. ಈ ಕಡೆಯಿಂದ ಸಾಹಿತ್ಯಳ ಚಿಕ್ಕಪ್ಪ ಮಚ್ಚಿಡ್ಕೊಂಡು ಕರ್ಣನ ಮನೆಗೆ ಬರ್ತಾರೆ. ಅವ್ರ ಮಗ ಇಷ್ಟೇ ಕೇಳ್ಕೊಂಡ್ರು ಅವರು ವಾಪಸ್ ಹೋಗೋದಕ್ಕೆ ಕೇಳೋದೇ ಇಲ್ಲ. ಡೈರೆಕ್ಟಾಗಿ ಕರ್ಣನ ಮನೆಗೆ ಬಂದು ಎಲ್ಲರಿಗೂ ಮಚ್ಚು ತೋರಿಸ್ಬಿಟ್ಟು ಹೆದರಿಸ್ತಾರೆ. ಕರ್ಣ ಎಲ್ಲಿ ಅಂತ ಕೇಳ್ತಾರೆ. ಅವರೆಲ್ಲರೂ ಕರ್ಣ ಮನೆಯಲ್ಲಿ ಇಲ್ಲ ಅಂದ್ರೂ ಸಾಹಿತ್ಯಳ ಚಿಕ್ಕಪ್ಪ ಕೇಳೋದೇ ಇಲ್ಲ. ಎಲ್ಲ ರೂಮಲ್ಲೂ ಹುಡುಕ್ತಿರ್ತಾರೆ. ಹಾಗೆ ಹುಡುಕ್ತಿರ್ಬೇಕಿದ್ರೆ ಕರ್ಣನ ತಮ್ಮ ಅವ್ರ ಕಣ್ಣಿಗೆ ಬೀಳ್ತಾನೆ. ಅವನನ್ನು ನೋಡಿ ಅವರಿಗೆ ತುಂಬಾ ಸಿಟ್ಟು ಬರುತ್ತೆ. ಅವನು ಅವರನ್ನು ತುಂಬಾ ಆಟ ಆಡಿಸಿರ್ತಾನೆ. ಹಾಗಾಗಿ ಅವನ ಮೇಲೆ ಸಿಟ್ಟಲ್ಲಿ ಮಚ್ಚನ್ನು ಎತ್ಕೊಂಡು ಹೋಗ್ತಾರೆ. ಅವನಲ್ಲಿಂದ ಓಡ್ ಬಂದು ಮನೆಯವ್ರ ಮುಂದೆ ನಿಲ್ತಾನೆ. ಆಗ ಕರ್ಣನ ತಂದೆ ತುಂಬಾ ಸಿಟ್ಟಿಂದ ಅವರಿಗೆ ಬೈತಾರೆ, ನೀವು ಹೀಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ, ನನ್ನ ಕೋಪನ ನೀವು ಇನ್ನೂ ನೋಡಿಲ್ಲ, ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ, ಇಲ್ಲಿ ಈ ಥರ ಮಚ್ಚೆಲ್ಲ ತಗೊಬಂದು ಈ ಥರ ಮಾಡೋದು ಸರಿನಾ, ನಿಮ್ಗೇನಾದರೂ ಹುಚ್ಚಿಡ್ದಿದೆಯಾ ಅಂತ ಹೇಳಿ ಕೇಳ್ತಾರೆ. ಆಗ ಸಾಹಿತ್ಯಳ ಚಿಕ್ಕಪ್ಪ ಹೇಳ್ತಾರೆ, ಹೌದು ನಮಗೆ ಹುಚ್ಚಿಡ್ದಿದೆ, ನಿಮ್ಮ ಮಗ ಸುಮ್ಮನೆ ಬಂದು ಯಾವ ಕಾರಣನೂ ಇಲ್ಲದೆ ನಮ್ಮನೆ ಮದುವೆ ನಿಲ್ಸಿದ್ನಲ್ಲ, ನಮ್ಮ ಸಾಹಿತ್ಯಳ ಮದುವೆ ನಿಲ್ಸಿದ್ನಲ್ಲ, ನಮಗೆ ಹುಚ್ಚಿಡ್ತಿರೋದು, ನಾವೇ ಸರಿ ಇಲ್ಲ ಅಂತ ಹೇಳ್ತಾರೆ. ಆಗ ಕರ್ಣನ ತಂಗಿ ಹೇಳ್ತಾಳೆ, ನೋಡಿ ಸರ್,
ನಮ್ಮಣ್ಣ ಸುಮ್ಮನೆ ಬೇಕು ಅಂತ ಏನು ಈ ಥರ ಮಾಡಿಲ್ಲ. ಋಷಿ ಸರಿ ಇರಲಿಲ್ಲ, ಅದಕ್ಕೆ ಮದುವೆನ ನಿಲ್ಲಿಸ್ಬೇಕು ಅಂತಾನೆ ನಿಲ್ಲಿಸ್ದ. ಸಾಹಿತ್ಯಳ ಜೀವನ ಹಾಳಾಗಬಾರ್ದು ಅಂತ ಮದುವೆ ನಿಲ್ಲಿಸಿದ್ದಾನೆ. ಬೇರೆ ಯಾವ ಕೆಟ್ಟ ಉದ್ದೇಶನೂ ಅವನಲ್ಲಿ ಇರಲಿಲ್ಲ ಅಂತ ಹೇಳ್ತಾಳೆ. ಆದರೆ ಸಾಹಿತ್ಯಳ ಚಿಕ್ಕಪ್ಪ ಅವಳ ಮಾತನ್ನು ಕೇಳೋದೇ ಇಲ್ಲ. ಹೌದು, ನೀವಿವಾಗ ಏನು ಬೇಕಾದರೂ ಕತೆ ಹೇಳ್ಬೋದು, ಅದನ್ನೆಲ್ಲ ನಾವು ನಂಬಬೇಕಲ್ವಾ? ನಿಮ್ಮ ಮಾತನ್ನು ನಂಬಿಕೊಂಡು ನಾನು ಇಲ್ಲಿಂದ ಹೋಗಬೇಕಲ್ವಾ? ನಿಮ್ಗಷ್ಟೇ ಬೇಕಾಗಿರತ್ತಲ್ವಾ? ನೀವು ಏನೇ ಹೇಳಿದ್ರೂ ನಾನು ನಂಬೋದೇ ಇಲ್ಲ. ನಾನು ಇವಾಗ ಇಲ್ಲಿಂದ ಹೋಗೋದೂ ಇಲ್ಲ. ಕರ್ಣ ಎಲ್ಲಿ ಹೋಗಿದ್ದಾನೆ, ಎಲ್ಲಿ ಬಸ್ ಇಟ್ಕೊಂಡಿದ್ದಾನೆ, ಅವನು ಮೊದಲು ಇಲ್ಲಿಗೆ ಬರಬೇಕು, ಅಲ್ಲಿವರೆಗೂ ನಾನು ಇಲ್ಲಿಂದ ಕದಲಲ್ಲ ಅಂತ ಹೇಳಿ ಸಾಹಿತ್ಯಳ ಚಿಕ್ಕಪ್ಪ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ. ಅದೇ ಸ್ವಲ್ಪ ಹೊತ್ತಿಗೆ ಕರ್ಣ ಅಲ್ಲಿಗೆ ಬರ್ತಾನೆ. ಅವನನ್ನು ನೋಡಿದವರೇ ಸಾಹಿತ್ಯಳ ಚಿಕ್ಕಪ್ಪ ಒಂದೇ ಸಮನೆ ಅವನ ಮೈ ಮೇಲೆ ಹೋಗ್ತಾರೆ. ಆವಾಗ ಅವನವರನ್ನ ತಡೆದು ಯಾಕೆ ಇದು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ನೀನು ಮಾಡಿದ್ದೆಲ್ಲ ಸರಿನಾ? ನಮ್ಮ ಮನೆಯಲ್ಲಿ ತಲೆ ಎತ್ತಿರೋ ಥರ ಮಾಡಿ ನೀನು ಊರೆಲ್ಲ ಸುತ್ತಾಡ್ತಿದೀಯಾ? ನಿನಗೆ ಅದೆಲ್ಲ ಚೆನ್ನಾಗಿ ಅನ್ನಿಸ್ತಿದೆಯಾ? ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅವನ ಮೈ ಮೇಲೆ ಹೋಗ್ತಾರೆ. ಅದಕ್ಕೆ ಕರ್ಣ ಹೇಳ್ತಾನೆ, ನಾನೇನು ಬೇಕು ಅಂತ ಮಾಡಿಲ್ಲ, ಸಾಹಿತ್ಯಳ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಮಾಡಿದ್ದೀನಿ. ಮೊದಲನೇ ಸಾರಿ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ರು ಈ ಸಾರಿ ನಾನು ಗೊತ್ತಿದ್ದೇ ತಪ್ಪು ಮಾಡಿರೋದು. ಋಷಿ ಸರಿ ಇಲ್ಲ, ಅದಕ್ಕೋಸ್ಕರ ಈ ಮದುವೆನ ನಿಲ್ಲಿಸಿದ್ದೀನಿ ಅಂತ ಹೇಳ್ತಾನೆ. ಆದರೆ ಸಾಹಿತ್ಯಳ ಚಿಕ್ಕಪ್ಪ ಅವನ ಮಾತನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಮತ್ತೆ ಮುಂದಕ್ಕೆ ಹೋದವಾಗ ಕರ್ಣನ ತಾಯಿ ಬಂದು ತಡೀತಾರೆ. ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾವುದೇ ಕಾರಣಕ್ಕೂ ನೀವು ತಪ್ಪು ನಿರ್ಧಾರ ತಗೋಬೇಡಿ. ಈ ಥರ ದುಡುಕಿ ಏನೇನೋ ಮಾಡಕ್ಕೆ ಹೋಗ್ಬೇಡಿ, ಸ್ವಲ್ಪ ನನ್ನ ಮಾತು ಕೇಳಿ ಅಂತ ಹೇಳಿ ಕರ್ಣನ ತಾಯಿ ಕೇಳ್ಕೊತಾರೆ. ಆದರೆ ಸಾಹಿತ್ಯಳ ಚಿಕ್ಕಪ್ಪ ಅವ್ರ ಮಾತನ್ನು ಕೇಳದೆ ಅವರನ್ನೇ ಪಕ್ಕಕ್ಕೆ ತಳ್ಳಿಬಿಡ್ತಾರೆ. ಅವರನ್ನು ದೂಡಿದ ಫೋರ್ಸಲ್ಲಿ ಅವ್ರು ಹೋಗಿ ಒಂದೇ ಸಮನೆ ಬೀಳ್ತಾರೆ. ತನ್ನ ತಾಯಿನ ಆ ಪರಿಸ್ಥಿತಿನಲ್ಲಿ ನೋಡಿ ಕರ್ಣನಿಗೆ ತುಂಬಾ ಕೋಪ ಬರುತ್ತೆ. ತಾಯಿಗೆ ಸ್ವಲ್ಪ ನೋವಾದರೂ ಸಹಿಸ್ಕೊಳ್ಳೋದಂತಹ ಕರ್ಣ ಅವರನ್ನು ದೂಡಿದ ತಪ್ಪಿಗೆ ವೆಂಕಟೇಶ್ ಅವ್ರ ಕೊರಳ್ಪಟ್ಟಿನ ಜೋರಾಗಿ ಹಿಡ್ಕೊತಾನೆ. ಅವನ ಸಿಟ್ಟನ್ನು ಯಾರ ಕೈಯಲ್ಲೂ ನೋಡೋಕ್ಕಾಗೋದಿಲ್ಲ. ಕರ್ಣ ಏನು ಮಾಡ್ತಾನೆ? ತನ್ನ ತಾಯಿ ಸ್ವಲ್ಪ ನೋವಾದರೂ ಸಹಿಸ್ಕೋತಿರ್ಲಿಲ್ಲ. ಈಗ ಯಾರೋ ಬಂದು ತನ್ನ ಕಣ್ಮುಂದೆನೇ ತನ್ನ ತಾಯಿ ಮೇಲೆ ಕೈ ಮಾಡಿದ್ದನ್ನು ನೋಡಿ ಕರ್ಣ ಸುಮ್ಮನೆ ಇರ್ತಾನ. ಹಾಗಿದ್ರೆ ಕರ್ಣ ವೆಂಕಟೇಶ್ ಅವರಿಗೆ ಏನು ಮಾಡ್ತಾನೆ? ಅವನ ಕೋಪನ ನೋಡಿದ್ರೆ ಎಲ್ಲರಿಗೂ ಭಯ ಹುಟ್ಟಿಸೋ ಥರ ಇದೆ. ಹಾಗಿದ್ರೆ ಕರ್ಣ ಮುಂದಕ್ಕೆ ಏನು ಮಾಡ್ತಾನೆ? ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.